ಒಂದು ವರ್ಷ ಈ ಜಿಲ್ಲೆಯಲ್ಲಿ ಸರಿಯಾದ ರಸ್ತೆ ಇರಲಿಲ್ಲ. ಆದರೆ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಒಂದು ವರ್ಷದ ಸಮಸ್ಯೆಗೆ ಒಂದು ತಿಂಗಳಿನಲ್ಲೇ ಶಾಶ್ವತ ಪರಿಹಾರ ಕಲ್ಪಿಸಿದೆ. ಆ ಕುರಿತು ಒಂದು ವರದಿ ಎಲ್ಲಿದೆ ನೋಡಿ. ಒಂದು ವರ್ಷದ ಸಮಸ್ಯೆಗೆ ಶಾಶ್ವತ ಪರಿಹಾರ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ನೋಡಿ, ಈ ಹಾಳಾದ ರಸ್ತೆಯಿಂದಾಗಿ ಜನ ನಿತ್ಯ ಪರದಾಡ್ತಾ ಇದ್ರು. ವಾಹನ ಸವಾರರು ಹರಸಾಹಸ ಪಟ್ಟು ಹೋಗುವಂತ ಪರಿಸ್ಥಿತಿ ಉಂಟಾಗಿತ್ತು. ಇವರ ಗೋಳು ಕೇಳೋರೇ ಇರಲಿಲ್ಲ. ಬೀದರ್ ನಗರದ ಬಸ್ ನಿಲ್ದಾಣದ ದುಸ್ಥಿತಿ ಇದು. ಧೂಳು ರಸ್ತೆ ಗುಂಡಿಗಳಿಂದ ಜನರು ಕಂಗಾಲಾಗಿದ್ರು. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಆಗಸ್ಟ್ ತಿಂಗಳ 28ಕ್ಕೆ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಚಿವ ರಹೀಂ ಖಾನ್ ಅಲರ್ಟ್ ಆಗಿದ್ರು. ಒಂದು ವರ್ಷದ ಸಮಸ್ಯೆಗೆ ಒಂದೇ ತಿಂಗಳಲ್ಲಿ ಶಾಶ್ವತ ಪರಿಹಾರ ಸಿಕ್ಕಂತಾಗಿದೆ. ಒಳ್ಳೆ ರೀತಿಯ ಕವರೇಜ್ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರು ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ ಅವರು ಇದನ್ನು ಮುತುವರ್ಜಿ ವಹಿಸಿ ಈ ರೋಡಲ್ಲಿ ಒಂದು ಶಾಶ್ವತ ಪರಿಹಾರ ಕಾಣಬೇಕಂತೇಳಿ ಅದಕ್ಕೊಂದು 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಕ್ಕೆ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ. ಶಿವನಗರದಿಂದ ಬಸ್ ನಿಲ್ದಾಣದವರೆಗೆ ಶಾಶ್ವತ ರಸ್ತೆ ನಿರ್ಮಾಣಕ್ಕೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ರಸ್ತೆ ಕಾಮಗಾರಿ ಶುರುವಾಗಿದೆ. ರಿಪಬ್ಲಿಕ್ ಕನ್ನಡ ಕಾರ್ಯಕ್ಕೆ ಬೀದರ್ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇದ್ರ ಕಡೆ ಇದು ಏನಾದರೂ ವರದಿ ಆಗಿದ್ಮ್ಯಾಗ ಅಂದ್ರೆ ಎಲ್ಲ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಇದ್ರ ಕಡೆ ಎಚ್ಚೆತ್ತುಕೊಂಡು ಆ ಪಾಪನಾಸ್ ರಸ್ತೆಯಿಂದ ಬಸ್ ಸ್ಟ್ಯಾಂಡ್ವರೆಗೆ 5 ಕೋಟಿ ಮಂಜೂರು ಮಾಡಿದ್ದಾರೆ. ಇದಕ್ಕೆ ನಾನು ಇವ್ರದ್ದು ಏನು ವರದಿ ಮಾಡಿದ್ದಾರೆ ಇವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಇವರು ಒಂದು ವೇಳೆ ವರದಿನೇ ಮಾಡ್ತಿಲ್ಲ ಅಂದ್ರೆ ಅದೇನು ಹಾಗೆ ಇರ್ತಿತ್ತು, ಮತ್ತು ಯಾರ್ದು ಎಷ್ಟು ಅನಾಹುತ ಆಯಿತು ಅನ್ನೋ ಅಂತ ಅನಿಸ್ತಾ ಇತ್ತು. ಈ ಬಗ್ಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ನೀಡಿದ್ರು. ಈ ರಸ್ತೆ ಅತ್ಯಂತ ಮುಖ್ಯ ರಸ್ತೆಯಾಗಿದ್ದು ರಸ್ತೆಯ ಸಮಸ್ಯೆ ಕುರಿತು ನಮ್ಮ ಗಮನಕ್ಕೆ ತಂದ ತಕ್ಷಣವೇ ಹಣ ಬಿಡುಗಡೆ ಮಾಡಿದ್ದೇನೆ ಎಂದಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಗೆ ಸ್ಪಂದಿಸಿದ ಜಿಲ್ಲೆಯ ಸಚಿವರು ಮತ್ತು ಶಾಸಕರು ವರ್ಷದ ಸಮಸ್ಯೆಗೆ ಸ್ಪಂದಿಸಿದ್ದು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಗ್ರಾಮಸ್ಥರು ಮರುಕವನ್ನ ಪಡ್ತಿದ್ದಾರೆ. ಇಲ್ಲಿ ದುಶ್ಚಟಗಳು ಮತ್ತು ಇನ್ನೊಂದು ಕಾಂಪೌಂಡು ಬಿದ್ದಿದೆ. ಮತ್ತು ಇಲ್ಲೆಲ್ಲ ಕುಡಿಯೋದು ಬಾಟ್ಲಿಗಳು ಇಲ್ಲೇ ಇರ್ತವೆ ಅಷ್ಟು. ಆಮೇಲೆ ಮೊನ್ನೆ ಇದನ್ನು ಮುರ್ಕೊಂಡು ಹೋಗಿದ್ದಾರೆ. ಇದೇನೊಂದು ಒಟ್ಟು ಎಲ್ಲದ ಮುರ್ಕೊಂಡು ಹೋಗಿದ್ದಾರೆ. ಒಟ್ಟು ಇಲ್ಲೇನು ಬಿಡಲ್ಲ. ಲೈಟು, ಸೋಲಾರ್ ಲೈಟ್ ಹೋಗಿದೆ. ಆಮೇಲೆ ಪ್ರತಿಯೊಂದು ಇಲ್ಲಿ ಆಗಿದೆ. ನಾವೆಲ್ಲಾರ ನಮ್ಮೂರಿಗೆ ಹಬ್ಬಕ್ಕೆ ಉಣಿಯೋಗೆ ಯಾರು ಬಂದರೆ ಬೀಗರು ಅವ್ರನ್ನ ಇಲ್ಲಿ ಸ್ಥಳಕ್ಕೆ ಕರ್ಕೊಂಬಂದು ತೋರ್ಸೋಣ ಅಂದರೆ ಇಲ್ಲಿ ಏನಾಗೈತೆ ಗೊತ್ತಾ, ಇಲ್ಲಿನ ಸ್ವಚ್ಛನೇ ಇಲ್ಲ. ಏನಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತು ಹಿರೇ ಮದಕರಿ ನಾಯಕರ ಸಮಾಧಿಯನ್ನ ಉಳಿಸೋಕೆ ಮುಂದಾಗ್ತಾರಾ ಅಂತ ಕಾದ್ ನೋಡ್ಬೇಕಷ್ಟೇ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಪೂಜೆ ಪುನಸ್ಕಾರ ನಡೆಯಿತು. ಈ ವೇಳೆ ನೂರಾರು ಭಕ್ತರು ದೇವಿಯನ್ನ ಕಣ್ತುಂಬಿಕೊಂಡು ಪುನೀತರಾದರು. ಮೂಲ ದೇವಸ್ಥಾನವನ್ನ ಹಕ್ಲಮರಿಯಮ್ಮ ದೇವಸ್ಥಾನ ಅಂತ ಕರೆಯಲಾಗುತ್ತದೆ. ಈ ದೇಗುಲದಲ್ಲಿ ಸುಮಾರು 37 ದೇವರ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಲಾಗಿದೆ. ಇದಕ್ಕೆ ದೇವಿ ಪಂಚಾಯತ್ ಅಂತ ಕರೆಯಲಾಗುತ್ತೆ. ಇನ್ನು ಒಂದೇ ಗರ್ಭಗುಡಿಯಲ್ಲಿ ನವದುರ್ಗೆಯರು ಮೂರ್ತಿಗಳಿರುವಂತಹ ದೇವಸ್ಥಾನಗಳು ರಾಜ್ಯದಲ್ಲಿ ವಿರಳವಾಗಿದೆ. ಒಂದು ಮಂಗಳೂರಿನಲ್ಲಿ ಇದ್ರೆ ಇನ್ನೊಂದು ಹಾವೇರಿಯಲ್ಲೇ ಇರೋದಂತೆ. ಈ ನವದುರ್ಗ ದೇವಸ್ಥಾನ ಮೂಲ ಹಕ್ಕಲು ಮರಿಯಮ್ಮ. ಇದು ಹಾವೇರಿಯ ರೈಲ್ವೆ ಸ್ಟೇಷನ್ನ ಬಳಿ ಇದೆ. ಇಲ್ಲಿ ದುರ್ಗೆಯ 9 ಅವತಾರವನ್ನು ಕೂಡ ಒಂದೇ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇಲ್ಲಿ ನವರಾತ್ರಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಹಕ್ಕಲು ಮರಿಯಮ್ಮ ದುರ್ಗಮ್ಮ ಅಷ್ಟೇ ಇದ್ದರು. ಅವಾಗ ಬಗ್ಗಿ ಬಂದು ಒಂದೇ ನಿಂತು ಹೋಗೋಕೆ ಒಂದು ದಾರಿ ಇರಲಿಲ್ಲ. ಅಷ್ಟು ಸಣ್ಣ ಗುಡಿ ಇದ್ದು ದೇವಸ್ಥಾನ. ಒಂದು ಹಿಂದೆ ಬೇವಿನ ಮರ ಇತ್ತು, ಅದಕ್ಕೆ ಸಿಡ್ಲು ಬಡ್ದು ಅದು ಶಿಥಿಲಾವಸ್ಥೆ ಬಂದಾಗ ಇದೆಲ್ಲ 1995 ಇದು ಕಟ್ಟಲಿಕ್ಕೆ ಪ್ರಾರಂಭ ಆಯ್ತು. ಅಲ್ಲಿದ್ದ ಇಲ್ಲಿವರೆಗೂ ನವದುರ್ಗೆಯರ ದೇವಸ್ಥಾನ ಅಂದ್ರೆ ಅತಿ ಪ್ರಸಿದ್ಧವಾದ ದೇವಸ್ಥಾನ ಇದು. ಇನ್ನು ಈ ದೇವಸ್ಥಾನ 1905ರಲ್ಲಿ ಸ್ಥಾಪನೆಯಾಗಿತ್ತು. 1905ರಲ್ಲಿ ಕಲ್ಲಿನ ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡ್ತಿದ್ರು. ಬಳಿಕ 2009ರಲ್ಲಿ ನವದುರ್ಗೆಯರ ದೇವಸ್ಥಾನ ಸೇರಿದಂತೆ ಸುಮಾರು 38 ದೇವರ ಮೂರ್ತಿಗಳನ್ನ ಇಲ್ಲಿ ಸ್ಥಾಪಿಸಿ ಪೂಜೆ ಮಾಡ್ತಿದ್ರು. ಈ ದೇವಸ್ಥಾನಕ್ಕೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಿದೆ. ದಿನವೂ ಒಂದೊಂದು ಬಣ್ಣದ ಸೀರೆಯುಟ್ಟು ನಾನಾ ಬಗೆಯ ಪೂಜೆ ಸಲ್ಲಿಸಲಾಗುತ್ತೆ ಅಂತಾರೆ ಬಂದ ಮಹಿಳಾ ಭಕ್ತರು.
ಇವತ್ತು ಫಸ್ಟ್ ಡೇ ಶೈಲಪುತ್ರಿ ಹಳದಿ ಕಲರ್ ಇವತ್ತು. ಸೊ ಎಲ್ಲರೂ ಸಾಯಂಕಾಲ ಒಂದೇ ಥರ ಕಲರ್ ಸೀರೆ ಉಟ್ಕೊಂಡು ಬಂದು ಇಲ್ಲೇ ದೇವಿಗೆ ಪೂಜೆ ಮಾಡ್ತಾರೆ. ಎಲ್ಲ ದೇವರು ಒಂದೇ ಕಡೆ ಇರೋದ್ರಿಂದ ಇಲ್ಲೇ ಬಂದು ಎಲ್ಲರೂ ದರ್ಶನ ತಗೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಈ ವಿಶೇಷ ದೇವಾಲಯ ಹಾವೇರಿಯಲ್ಲಿ ಸ್ಥಾಪನೆಯಾಗಿರುವುದು ಏಲಕ್ಕಿ ನಾಡಿನ ಜನರಿಗೆ ಸೌಭಾಗ್ಯವೇ ಹೌದು. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ರಮ್ಯ ರಮೇಶ್. ಕಡಲ ತಡಿಯಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ನವದುರ್ಗಿಯರ ಮೂರ್ತಿ ಪ್ರತಿಷ್ಠಾಪನೆ ನೋಡೋದೇ ಆನಂದ. ಈ ಅದ್ಭುತ ದೃಶ್ಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಸಾವಿರಾರು ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಕಡಲ ನಗರಿಯಲ್ಲೂ ದಸರಾ ಸಂಭ್ರಮ. ಅದ್ಭುತ ದೃಶ್ಯ ಕಣ್ತುಂಬಿಕೊಂಡ ಭಕ್ತರು. ಸಾಂಸ್ಕೃತಿಕ ನಗರಿಯಂತೆ ಕಡಲ ನಗರಿಯಲ್ಲೂ ದಸರಾ ಸಂಭ್ರಮ ಶುರುವಾಗಿದೆ. ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ನವರಾತ್ರಿ ಮಹೋತ್ಸವ ಮಂಗಳೂರು ದಸರಾಕ್ಕೆ ನಿನ್ನೆ ವಿದ್ಯುಕ್ತ ಚಾಲನೆ ದೊರೆತಿದೆ. ಎಲ್ಲಾ ದೇವರುಗಳನ್ನು ಏಕಕಾಲಕ್ಕೆ ಪ್ರತಿಷ್ಠಾಪಿಸಲಾಗಿದ್ದು ಪೂಜೆ ಮಾಡಲಾಗುತ್ತೆ. ಮಾನವ ಧರ್ಮವನ್ನು ಸಾರಿದಂತಹ ಜಗದ್ಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪಿಸಲ್ಪಟ್ಟಂತಹ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ 1935ರಿಂದಲೂ ಶಾರದಾ ಮಹೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೆವು. ತದನಂತರ ಶ್ರೀ ಕ್ಷೇತ್ರ ನವೀಕರಣಗೊಂಡ ನಂತರ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮಂಗಳೂರು ದಸರಾವನ್ನು ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಶಾರದಾ ಮಾತೆಯೊಂದಿಗೆ ನೀವು ನೋಡ್ತಾ ಇದ್ದೀರಿ, ನವದುರ್ಗೆ, ಮಹಾಗಣಪತಿ ಹಾಗೂ ಆದಿಶಕ್ತಿಯ ಒಂದು ಪ್ರತಿಷ್ಠಾಪನೆ ಈಗಾಗಲೇ ಆಗಿದೆ. ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿಯ ರೂವಾರಿ ಕೇಂದ್ರದ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿ ಈ ಬಾರಿಯ ಮಂಗಳೂರು ದಸರಾಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಇಡೀ ಜಗತ್ತು ಇವತ್ತು ನೋಡ್ತಾ ಇದ್ದಾರೆ ನಿಮ್ಮನ್ನು. ನಾವೇನಲ್ಲ, ಎಲ್ಲ ನೀವೇ. ಇಂತಹ ಸಂದರ್ಭ ನಿಮಗೆ ಸಿಗಲಿಕ್ಕಿಲ್ಲ. ಕಣ್ಮನ ಸೆಳೆಯುವ ದಸರಾ ದರ್ಬಾರ್ ಮಂಟಪ ಮಂಗಳೂರು ದಸರಾದ ಮತ್ತೊಂದು ವಿಶೇಷ. ಶಿಲಾ ಬಾಲಕಿಯರು ದಶಾವತಾರದ ಕಲಾಕೃತಿಗಳು ಮಂಟಪದ ಕಂಬಗಳಲ್ಲಿ ರಾರಾಜಿಸುತ್ತಿವೆ. ಪ್ರತಿನಿತ್ಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. 13ರ ಸಂಜೆ ವೈಭವದ ಶೋಭಾಯಾತ್ರೆ ನಡೆಯಲಿದ್ದು 14ರ ಬೆಳಗ್ಗೆ ಕದ್ರೋಳಿ ಕೆರೆಯಲ್ಲಿ ಮೂರ್ತಿ ವಿಸರ್ಜನೆ ನಡೆಯಲಿದೆ. ಅದ್ದೂರಿ ದಸರಾ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಮಂದಿ ಭಾಗವಹಿಸಲಿದ್ದಾರೆ. ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.